ವಿಜಯಪುರದಲ್ಲಿ ಅಗ್ನಿ ಅವಘಡವೊಂದು ಸಂಭವಿಸಿದೆ. ಕಾರ್ ಶೋರೂಮ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿದೆ. ವಿಜಯಪುರ ನಗರದಲ್ಲಾದಂತಹ ಘಟನೆ ಇದು. ಕಾರ್ ಸರ್ವಿಸ್ ಸೆಂಟರ್ ಅಂತೆ. ಸುಮಾರು 20 ಕಾರುಗಳಿದ್ವಂತೆ. ಅವೆಲ್ಲವೂ ಕೂಡ ಬೆಂಕಿಗೆ ಸುಟ್ಟು ಕರಕಲಾಗಿವೆ. HMK ಕಾರ್ ಸರ್ವಿಸ್ ಸೆಂಟರ್ನಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಹನುಮಂತ ಕನಮಡಿ ಎಂಬುವರಿಗೆ ಸೇರಿದಂತಹ ಸರ್ವಿಸ್ ಸೆಂಟರ್ ಇದು. ರಿಪೇರಿ ಮತ್ತು ಸರ್ವಿಸ್ಗಾಗಿ ಇಲ್ಲಿ ಕಾರುಗಳನ್ನು ತಂದಿಡ್ತಾ ಇದ್ರಂತೆ. ಸುಟ್ಟು ಕರಕಲಾಗಿವೆ. 1 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಕಾರುಗಳಿದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದ ಸರ್ವಿಸ್ ಸೆಂಟರ್ನಲ್ಲಿದ್ದಂತಹ ಕಾರು ಕ್ಷಣಾರ್ಧದಲ್ಲಿಯೇ ಸುಟ್ಟು ಕರಕಲಾಗಿ ಬೂದಿಯಾಗಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇಡೀ ಶೋರೂಮ್ಗೇನೆ ಸರ್ವಿಸ್ ಸೆಂಟರ್ಗೇನೆ ಬೆಂಕಿ ಆವರಿಸ್ಕೊಂಡಿದೆ. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸುವಂತಹ ಕಾರ್ಯ ಮಾಡಿದರೂ ಕೂಡ ಕೋಟಿ ಕೋಟಿ ಬೆಲೆ ಬಾಳುವ ಕಾರುಗಳು ಸುಟ್ಟು ಭಸ್ಮವಾಗಿದ್ದಾವೆ. ಡೀಟೇಲ್ಸ್ ಕೊಡೋದಕ್ಕೆ ಪುರುಷೋತ್ತಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ಈ ಅಗ್ನಿ ಅವಘಡಕ್ಕೆ ಕಾರಣ ಏನು, ಜೊತೆಗೆ ಶೋರೂಮ್ ಯಾರ್ದು, ಹೇಗಾಯ್ತು, ಯಾವಾಗಾಯ್ತು, ಡೀಟೇಲ್ಸ್ ಕೊಡಬಹುದಾ? ಪ್ರೇಮ್, ಏನಂತಂದ್ರೆ ಪ್ರಮುಖವಾಗಿ ಏನು ಅಗ್ನಿ ಅವಘಡ ಸಂಭವಿಸಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಈ ಸದ್ಯಕ್ಕೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನಂತಂದ್ರೆ ಏನಕ್ಕಾಗಿ ಇದು ಆಕಸ್ಮಿಕವಾಗಿ ಏನು ಬೆಂಕಿ ತಗಲಿ ಈ ರೀತಿ ಆಗಿದೆ ಅಥವಾ ಯಾವ ಕಾರಣಕ್ಕೆ ಏನು ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಅದೇ ಸರ್ವಿಸ್ ಸೆಂಟರ್ ಅಂತ ಹೇಳಿ ಈ ಕಾರ್ಗಳನ್ನ ಸರ್ವಿಸ್ ಮಾಡೋದು ಮತ್ತು ಅವುಗಳಿಗೆ ಗ್ಯಾರೇಜ್ ಮಾಡ್ತಾ ಇದ್ರು. ಆ ಸರ್ವಿಸ್ ಸೆಂಟರ್ ಸಂಭವಿಸಿದೆ. 20 ಹೆಚ್ಚು ಕಾರುಗಳು ಏನು ಅಂತಂದ್ರೆ ಕಾರ್ ಶೋರೂಮ್ಗೆ ಏನು ಬಿಟ್ಟಿದ್ರು ಎಲ್ಲರೂ ಕೂಡ ಸರ್ವಿಸ್ಗಾಗಿ. ಆ 20 ಹೆಚ್ಚು ಕಾರುಗಳು ಸುಟ್ಟು ಭಸ್ಮವಾಗಿದ್ದಾವೆ. ಇನ್ನು ಈ ಕನಮಡಿ ಅಂತ ಏನ್ ಬರ್ತದೆ ಅವ್ರಿಗೆ ಸಂಬಂಧಪಟ್ಟಂತಹ ಇದು ಸರ್ವಿಸ್ ಸೆಂಟರ್ ಇತ್ತು. ಹೆಚ್ಚಿನಲ್ಲಿ 35ಕ್ಕೂ ಹೆಚ್ಚು ಜನರು ಇಲ್ಲಿ ಸರ್ವಿಸ್ ಸೆಂಟರ್ ಕೆಲಸ ಮಾಡ್ತಾ ಇದ್ರು. ಆದ್ರೆ ರಾತ್ರಿ ಆದ ಕಾರಣಕ್ಕಾಗಿ ಯಾವುದೇ ರೀತಿಯ ಪ್ರಾಣಹಾನಿ ಕೂಡ ಆಗಿಲ್ಲ ಪ್ರೇಮ್ ಅಂತ ತಿಳಿದು ಬಂದಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ. ಹೊರಡಿತು